ಸ್ನೇಹಿತರೆ, ನಂದಸ್ ಟ್ರಾವೆಲಿಂಗ್ ಪುಟ್ಟಿಗೆ ಸುಸ್ವಾಗತ ಗೆಳೆಯರ. ಪ್ರೆಸೆಂಟ್ ನಾನಿವತ್ತು ಮುಳಬಾಗ್ಲಲ್ಲಿದ್ದೀನಿ. ಮುಳಬಾಗ್ಲಲ್ಲಿ ಒಂದು ಒಳ್ಳೆ ನಾನ್ ವೆಜ್ ಡಾಬಾನ ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಆ ನಾನ್ ವೆಜ್ ಡಾಬಾಗೆ ಹೇಗೆ ಹೋಗ್ಬೇಕು ಮತ್ತು ಆ ನಾನ್ ವೆಜ್ ಡಾಬಾ ಎಲ್ಲಿದೆ ಮತ್ತು ಆ ಡಾಬಾದಲ್ಲಿ ಏನೇನು ಸಿಗುತ್ತೆ ಅಂತ ಪೂರ್ತಿ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನೀವೇ ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಒಂದು ಶೇರ್ ಕೂಡ ಮಾಡಿ ಸ್ನೇಹಿತರೆ. ಇಲ್ಲಿ ಏನು ನೋಡ್ತಾ ಇದ್ರೆ ಇದೆಲ್ಲ ಮುಳಬಾಗಿಲು ಸಿಟಿನ ಸ್ನೇಹಿತರೆ. ಸೊ ಮುಳಬಾಗಿಲು ಕಡೆ ಬಂದಾಗ ನೀವು ಒಂದು ಒಳ್ಳೆ ನಾನ್ ವೆಜ್ ಊಟ ತಿನ್ನಬೇಕು ಅಂದರೆ ಖಂಡಿತವಾಗ್ಲೂ ಈ ಒಂದು ಡಾಬಾಗೆ ಹೋಗ್ಬೋದು ಸ್ನೇಹಿತರೆ. ಈ ಒಂದು ಡಾಬಾದಲ್ಲಿ ಸಿಗುವ ಪ್ರತಿಯೊಂದು ಐಟಮ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ. ಅದಕ್ಕೆ ನಾನು ಇವತ್ತು ನಿಮ್ಮನ್ನು ಆ ಒಂದು ಡಾಬಾಗಾದರೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಮುಳಬಾಗಿಲು ಬೈಪಾಸಲ್ಲಿ ಸಿಗುತ್ತೆ ಸ್ನೇಹಿತರೆ. ನಾವು ಕೋಲಾರಿಂದ ಬಂದರೆ ಮುಳಬಾಗಿಲಿಗೆ ಎಂಟ್ರಿ ಆಗೋ ಜಾಗದಲ್ಲೇ ಈ ಒಂದು ಡಾಬಾ ಆದರೆ ಸಿಗುತ್ತೆ. ಆ ಡಾಬಾಗೆ ಹೋಗೋದಕ್ಕೂ ಮುಂಚೆ ನಾನು ಇಲ್ಲಿ ಚಿಕನ್ ಶಾಪ್ಗಾದರೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರಲಿಲ್ಲ, ಇದೆ ಚಿಕನ್ ಶಾಪು. ಈ ಚಿಕನ್ ಶಾಪಲ್ಲಿ ಒಂದು ಅರ್ಧ kg ನಾನು ಚಿಕನ್ ಆದರೆ ಕಟ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಈ ಚಿಕನ್ನ ನಾವು ತಗೊಂಡೋಗಿ ಆ ಡಾಬಾದಲ್ಲಿ ಕೊಟ್ಟರೆ ನಮಗೆ ಹೆಂಗೆ ಬೇಕೋ ಹಂಗೆ ಅವರು ಮಾಡಿಕೊಡ್ತಾರೆ. ಸೊ ಅವ್ರ ಹತ್ರ ಸಪ್ರೇಟ್ ಚಿಕನ್ ಇರುತ್ತೆ, ಅದರಲ್ಲೂ ಮಾಡಿಕೊಡ್ತಾರೆ. ಇಲ್ಲ ಅಂದರೆ ನಾವೇ ಸ್ವಂತವಾಗಿ ತಗೊಂಡೋಗಿ ಕೊಟ್ಟರು ನಮ್ಮ ಚಿಕನಲ್ಲಿ ಅವ್ರು ನಾವು ಏನು ಹೇಳಿದ್ರೆ ಅದನ್ನು ಮಾಡಿಕೊಡ್ತಾರೆ ಸ್ನೇಹಿತರೆ. ಅದಕ್ಕಂತಲೇ ನಾವು ಒಂದು ಅರ್ಧ kg ತಗೊಂಡೋಗಿ ಈ ಒಂದು ಚಿಕನಲ್ಲಿ ಗುಂಟೂರು ಚಿಕನ್ ಆದರೆ ಮಾಡ್ಸೋಣ ಅನ್ಕೋತಾ ಇದ್ದೀವಿ. ಅದಕ್ಕೆ ಒಂದು ಅರ್ಧ kgನಾದ್ರೆ ತಗೊಂಡಾದ್ರೆ ಹೋಗ್ತಾ ಇದೆ ಸ್ನೇಹಿತರೆ. ನೀವು ಇನ್ನೂ ಜಾಸ್ತಿ ಜನ ಹೋದರೆ ಇನ್ನೂ ಜಾಸ್ತಿ ಕೂಡ ತಗೊಂಡು ಹೋಗೋದು. ನೀವು ಎಷ್ಟು kg ತಗೊಂಡೋದ್ರೂ ಕೂಡ ಅವರು ಅಲ್ಲಿ ಮಾಡಿ ಆದರೆ ಕೊಡ್ತಾರೆ ಸ್ನೇಹಿತರೆ. ಸೊ ಇವಾಗ ನಾವು ಚಿಕನ್ ಕಟ್ ಮಾಡಿಸ್ಕೊಂಡು ಆ ಡಾಬಾ ಕಡೆ ಆದರೆ ಹೋಗ್ತಾ ಇದ್ದೀವಿ. ಇಲ್ಲಿ ಏನು ನೀವು ನೋಡ್ತಾ ಇದ್ರೆ ಇದೆಲ್ಲ ಮುಳಬಾಗಿಲು ಸಿಟಿನ ಸ್ನೇಹಿತರೆ. ಸೊ ಮುಳಬಾಗಿಲಿಂದ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸುಮಾರು ಮುಳಬಾಗಿಲು ಸಿಟಿಯಿಂದ ಆ ಡಾಬಾ ಹೆಚ್ಚು ಕಮ್ಮಿ ಒಂದು 2-2.5 ಕಿಲೋಮೀಟ್ರ್ ಆದರೆ ಆಗ್ಬೋದು. ಅದು ಬೈಪಾಸಲ್ಲಿರುತ್ತೆ. ನಾವು ಕೋಲಾರಿಂದ ಮುಳಬಾಗಿಲಿಗೆ ಎಂಟ್ರ್ ಆಗಬೇಕಾದ್ರೆ, ಸೊ ಮುಳಬಾಗಿಲಿಗೆ ಎಂಟ್ರಿ ಆಗಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ನಮಗೆ ಆ ಒಂದು ಡಾಬಾ ಆದರೆ ಸಿಗುತ್ತೆ. ಆ ಡಾಬಾದ ಹೆಸರು ಆಶಾ ಡಾಬಾ ಅಂತ. ಸೊ ಇವಾಗ ನಾನು ಆ ಆಶಾ ಡಾಬಾ ಹತ್ರಗಾದರೆ ಹೋಗ್ತಾ ಇದ್ದೀನಿ. ಸೊ ಹೀಗೆ ಹೋಗ್ಬೇಕು, ಅದು ಸ್ಟ್ರೈಟ್ ಹೋದರೆ ಅದು ಕೆಜಾಬ್ ಕಡೆ ಹೋಗುತ್ತೆ. ಸೊ ಇಲ್ಲಿ ನಾನು ರೈಟ್ ತಗೊಂಡು ಬೆಂಗಳೂರು ಹೈವೇ ಕಡೆ ಆದರೆ ತಗೋತಾ ಇದ್ದೀನಿ ಸ್ನೇಹಿತರೆ. ಸೊ ಇಲ್ಲಿಂದ ಹೋಗಿ ಆ ಒಂದು ಆಶಾ ಡಾಬಾನ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದಲ್ಲ, ಇದೇ ಕೋಲಾರ ಮುಳಬಾಗಿಲು ಬೈಪಾಸ್ ಸ್ನೇಹಿತರೆ. ಸೊ ಇಲ್ಲಿ ನಾವು ಬಂದರೆ ನಮಗೆ ಈ ಒಂದು ಆಶಾ ಡಾಬಾ ಅನ್ನೋದಾದರೆ ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಆ ಡಾಬಾ ಸ್ನೇಹಿತರೆ. ಸೊ ಇಲ್ಲಿ ಫ್ಯಾಮ್ಲಿನೂ ಬರ್ಬೋದು, ಅದೇ ಜೊತೆ ಫ್ರೆಂಡ್ಸ್ ಜೊತೆಲಾದರೂ ಬರ್ಬೋದು ಸ್ನೇಹಿತರೆ. ಚಾಯ್ಸು ನಿಮಗೆ ಬಿಟ್ಟಿದ್ದು. ಸೊ ನೀವು ಫ್ಯಾಮ್ಲಿ ಜೊತೆಲಿ ಬಂದರೂ ಕೂಡ ಫ್ಯಾಮ್ಲಿಗೆ ಸಪ್ರೇಟಾಗಿ ಮಾಡ್ತಾರೆ, ಫ್ರೆಂಡ್ಸು ಜೊತೆಯಲ್ಲಿ ಬಂದರೆ ಸಪ್ರೇಟಾಗಿ ಕೂತ್ಕೊಳ್ಳೋದಕ್ಕೆ ಇವ್ರು ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ಅದನ್ನು ನಾನು ನಿಮಗೆ ಒಳಗಡೆ ಹೋದ್ಮೇಲೆ ತೋರಿಸ್ಕೊಡ್ತೀನಿ. ಸೊ ಬನ್ನಿ, ಇವಾಗ ನಾವು ಒಳಗಡೆ ಆದರೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ನಾವು ಸಂಜೆ ಟೈಮಲ್ಲಿ ಹೋಗಿದ್ವಿ, ಒಂದು 5-5:30 ಟೈಮಲ್ಲಿ ನಾವು ಈ ಡಾಬಾಗಾದರೆ ಹೋಗಿದ್ವಿ. ಫಸ್ಟ್ ನಾವು ಹೋಗಿದ ತಕ್ಷಣ ನಮಗೆ ಇಲ್ಲಿ ಫ್ಯಾಮ್ಲಿ ಸೆಕ್ಷನ್ ಆದರೆ ಕಾಣಿಸುತ್ತೆ ಸ್ನೇಹಿತರೆ. ಇಲ್ಲೆಲ್ಲ ನೋಡ್ತಾ ಇಲ್ಲ, ಇಲ್ಲೆಲ್ಲ ಫ್ಯಾಮ್ಲಿ ಕೂತ್ಕೊಂಡು ತಿನ್ನುವಂಥ ಸೆಕ್ಷನ್ ಸ್ನೇಹಿತರೆ ಇದೆ. ಸೊ ನೀವು ಒಂದು ವೇಳೆ ಫ್ಯಾಮ್ಲಿ ಜೊತೆಲಿ ಬಂದರೆ ಪ್ರಶಾಂತವಾಗಿ ಇಲ್ಲೇ ಕೂತ್ಕೊಂಡು ಊಟ ಆದರೆ ಮಾಡ್ಬೋದು. ಇಲ್ಲ ನಾವು ಫ್ರೆಂಡ್ಸ್ ಜೊತೆಯಲ್ಲಿ ಹೋಗ್ತೀನಿ ಅಂದರೆ ನಮ್ಮ ಫ್ರೆಂಡ್ಸ್ ಜೊತೆಲಿ ಹೋಗೋದಕ್ಕೆ ಸಪ್ರೇಟಾಗಿ ಇವರಲ್ಲಿ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಲ್ಲೇ ಪಕ್ಕದಲ್ಲೇ ಇರುತ್ತೆ. ಸೊ ಇಲ್ಲಿ ಬಂದು ನೀವು ಕೂತ್ಕೊಂಡು ಫ್ರೆಂಡ್ಸ್ ಜೊತೆ ಎಂಜಾಯ್ ಆದರೆ ಮಾಡ್ಬೋದು. ನಾವು ಇಬ್ಬರು ಹೋಗಿದ್ವಿ, ಅದಕ್ಕೆ ನಾವು ನೋಡಿ ಇಲ್ಲಿ ಹೋಗಾದರೆ ಕೂತ್ಕೊಂಡು ತಿಂತಾ ಇದ್ದೀವಿ ಸ್ನೇಹಿತರೆ. ಇಲ್ಲಿ ಸುಮಾರು 4-5 ಜನ ಕೂತ್ಕೋಬೋದು. ಸೊ ಫ್ರೆಂಡ್ಸ್ ಜೊತೆ ಹೋದಾಗ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸೊ ನೀವು ಸಹ ನೀವು ಫ್ರೆಂಡ್ಸ್ ಜೊತೆ ಹೋದಾಗ ಇಂಥ ಕಡೆ ನಾವು ಕೂತ್ಕೊಂಡು ತಿನ್ನೋದು ತುಂಬ ಒಳ್ಳೆಯದಂತಲೇ ಹೇಳ್ತೀನಿ. ಸೊ ಫ್ಯಾಮ್ಲಿ ಬಂದರೆ ಫ್ಯಾಮ್ಲಿ ಸೆಕ್ಷನ್ ಬೇರೆ ಇರುತ್ತೆ, ನಾವು ಫ್ರೆಂಡ್ಸ್ ಜೊತೆಲಿ ಬಂದು ನಮ್ಮ ಫ್ರೆಂಡ್ ಸೆಕ್ಷನ್ ಅಂದರೆ ಬೇರೆ ಇರುತ್ತೆ ಸ್ನೇಹಿತರೆ. ಸೊ ನಾವು ಅಲ್ಲಿ ಅರ್ಧ kg ಚಿಕನ್ ತಗೊಂಬಂದು ಕೊಟ್ಟಿದ್ವಲ್ಲ, ಅದರಲ್ಲಿ ನಾವು ಗುಂಟೂರು ಚಿಕನ್ ಆದರೆ ಮಾಡಿಸಿದ್ದೀವಿ ಸ್ನೇಹಿತರೆ. ಇದು ಸ್ವಲ್ಪ ಸ್ಪೈಸಿಯಾಗಿರುತ್ತಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಾವಿಲ್ಲಿ ಗುಂಟೂರು ಚಿಕನ್ ಆದರೆ ಮಾಡಿಕೊಟ್ಟಿದ್ದೀವಿ. ನಾವು ಅಲ್ಲಿಂದ ಚಿಕನ್ ತಂದು ಕೊಟ್ಟು ನಾವು ಯಾವ ಚಿಕನ್ ಹೇಳಿದ್ರೆ ಆ ಚಿಕನ್ ಆದರೆ ಮಾಡಿಕೊಡ್ತಾರೆ ಸ್ನೇಹಿತರೆ. ಸೊ ನಿಮ್ಗೆ ಗುಂಟೂರು ಚಿಕನ್ ಬೇಕಾದ್ರೆ ಗುಂಟೂರು ಚಿಕನ್ ಮಾಡಿಸ್ಕೋಬೋದು, ಇಲ್ಲ ಚಿಕನ್ 65 ಬೇಕಾದ್ರೆ ಚಿಕನ್ 60 ಮಾಡಿಸ್ಕೋಬೋದು. ನಿಮಗೆ ಏನು ಬೇಕಂದರೆ ಅದನ್ನು ಇವರೇ ಮಾಡಿ ಆದರೆ ಕೊಡ್ತಾರೆ ಸ್ನೇಹಿತರೆ. ಇನ್ನು ಟೇಸ್ಟ್ ವಿಷಯಕ್ಕೆ ಬಂದರೂ ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತದೆ ಸ್ನೇಹಿತರೆ. ನಾವು ತಂದು ಕೊಟ್ಟಿದ್ದು ಒಂದು 20 ನಿಮಿಷದಲ್ಲೇ ನಮಗೆ ಈ ಒಂದು ಚಿಕನ್ ಇವರು ರೆಡಿ ಮಾಡಿದ್ರೆ ತಂದು ಕೊಟ್ಟರು. ಅದು ಜೊತೆ ಸಲಾಡ್ ಕೂಡ ತಂದು ಕೊಟ್ಟಿದ್ದಾರೆ. ಸ್ವಲ್ಪ ಸಲಾಡ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅದ್ರ ಮೇಲೆ ಎಲ್ಲ ಪೆಪ್ಪರೆಲ್ಲ ಹಾಕಿ ತಂದಿದ್ರೆ ಕೊಟ್ಟಿರ್ತಾರೆ. ಈಗ ನಾನು ಆ ಚಿಕನ್ನಾದರೆ ಟ್ರೈ ಮಾಡ್ತಾಯಿದ್ದೀನಿ. ನಾವು ಗುಂಟೂರು ಚಿಕನ್ ಅಂತ ಮಾಡಿಸಿದ್ವಿ, ಟೇಸ್ಟ್ ಮಾತ್ರ ಎಕ್ಸಲೆಂಟಾಗಿತ್ತು ಸ್ನೇಹಿತರೆ. ಸೊ ನಾವು ಇಲ್ಲಿ ಈ ಟೇಸ್ಟ್ ಹೇಗೆ ಬರುತ್ತೆ ಅಂತ ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ದು, ಇಲ್ಲಿ ಅವ್ರದ್ದೇ ಆದಂಥ ಕೆಲವು ಮಸಾಲ ಪದಾರ್ಥಗಳನ್ನು ಅವರು ಓನಾಗಿ ರೆಡಿ ಮಾಡ್ಕೊಂಡು ಇಲ್ಲಿ
ಬಳಸ್ತಾರಂತೆ, ಅದಕ್ಕೆ ಈ ಒಂದು ಟೇಸ್ಟ್ ಬರ್ತದೆ ಅಂತ ಅವ್ರು ಹೇಳಿದ್ರು. ಅದು ನಿಜ ಕೂಡ ಅಂತ ನನಗೆ ಅನ್ನಿಸ್ತು, ಯಾಕಂದರೆ ತಿಂದಾಗ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇನ್ನು ಅದೇ ಥರ ನಾವು ಇಲ್ಲಿ ಚಿಕನ್ 65 ಆದರೆ ಆರ್ಡ್ರ್ ಮಾಡಿದ್ವಿ. ಇದೇ ನೋಡಿ ಸ್ನೇಹಿತರೆ ಚಿಕನ್ 65. ಈ ಚಿಕನ್ 65 ಇವ್ರ ಹತ್ರ ಇದ್ದಂಥ ಚಿಕನಲ್ಲಿ ಇದನ್ನು ರೆಡಿ ಆದರೆ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ನಾವು ತಂದು ಕೊಟ್ಟರು ಆ ಚಿಕನೆಲ್ಲ ನಾವು ಹೇಳಿದ್ದು ಮಾಡಿಕೊಡ್ತಾರೆ, ಇಲ್ಲ ಅಂದರೆ ಇಲ್ಲೇ ಬಂದು ಆರ್ಡ್ರ್ ಮಾಡಿದ್ರು ಕೂಡ ಅವರು ಚಿಕನಲ್ಲಿ ನಮ್ಗೆ ಯಾವ ಐಟಮ್ ಬೇಕೋ ಆ ಐಟಮ್ ಆದರೆ ಮಾಡಿಕೊಡ್ತಾರೆ ಸ್ನೇಹಿತರೆ. ಸೊ ನಾವಿಲ್ಲಿ ಸಪ್ರೇಟಾಗಿ ಚಿಕನ್ 65 ಕೂಡ ಆರ್ಡ್ರ್ ಮಾಡಿದ್ವಿ. ಚಿಕನ್ 65 ಕೂಡ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ಸೊ ನನ್ನ ಫ್ರೆಂಡು ಟ್ರೈ ಮಾಡ್ತಿದ್ದಾನೆ, ಚೆನ್ನಾಗಿತ್ತು. ಇಲ್ಲಿ ಯಾಕೆ ಇಷ್ಟೊಂದು ಟೇಸ್ಟ್ ಬರುತ್ತೆ ಅಂದರೆ ಅವ್ರವೇ ಆದಂಥ ಓನ್ ಮಸಾಲ ಯೂಸ್ ಮಾಡೋ ಕಾರಣಕ್ಕೆ ಇಲ್ಲಿ ಇಷ್ಟೊಂದು ಟೇಸ್ಟ್ ಬರುತ್ತೆ ಅಂತ ನಾನು ಅಂದ್ಕೊತೀನಿ ಸ್ನೇಹಿತರೆ. ಸೊ ಅದಕ್ಕೆ ಇಲ್ಲಿ ತುಂಬ ಜನ ಬಂದು ಕೂಡ ಹೋಗ್ತಾ ಇರ್ತಾರೆ. ಸೊ ನೀವು ಈ ಕಡೆ ಒಂದು ಸಲ ಬಂದಾಗ ಖಂಡಿತವಾಗ್ಲೂ ಈ ಒಂದು ಆಶಾ ಡಾಬಾಗೆ ಭೇಟಿ ಕೊಡಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟು. ನಾನು ಸಹ ಆ ಒಂದು ಚಿಕನ್ 65ನ ಟ್ರೈ ಮಾಡ್ತಾಯಿದ್ದೀನಿ. ನನಗೂ ಟೇಸ್ಟ್ ಅಂತೂ ಎಕ್ಸಲೆಂಟಾಗಿತ್ತು ಸ್ನೇಹಿತರೆ. ತಿಂತಾನೇ ಇರಬೇಕು ಅನ್ನುವಂಥ ಒಂದು ಟೇಸ್ಟ್ ಅದು. ಸೊ ನಮಗೆ ಯಾವ ಟೈಪಲ್ಲಿ ಬೇಕೋ ಆ ಟೈಪಲ್ಲಿ ಇವರು ನಮಗೆ ಚಿಕನನ್ನಾದರೆ ಮಾಡಿಕೊಡ್ತಾರೆ. ರೇಟ್ ಕೂಡ ಅಷ್ಟೊಂದು ಎಕ್ಸ್ಪೆನ್ಸಿವ್ ಅಂತ ನನಗೇನು ಅನ್ನಿಸ್ಲಿಲ್ಲ ಸ್ನೇಹಿತರೆ. ಸೊ ರೇಟ್ ಕೂಡ ನಾರ್ಮಲ್ ಬಜೆಟಲ್ಲಿರುವಾಗೆ ಇವರು ನೋಡ್ಕೊಳ್ತಾರೆ. ಇನ್ನು ಅದೇ ಥರ ನಾವು ಇಲ್ಲಿ ಈ ಚಿಕನ್ 65 ಜೊತೆಗೆ ಚಿಕನ್ ಚಾಪ್ಸನ್ನು ಕೂಡ ನಾವಿಲ್ಲಿ ಆರ್ಡ್ರ್ ಆದರೆ ಮಾಡಿದ್ದೀವಿ. ಚಿಕನ್ ಚಾಪ್ಸ್ ಜೊತೆಯಲ್ಲಿ ಚಿಕನ್ 88 ಕೂಡ ನಾವು ಆರ್ಡ್ರ್ ಮಾಡಿದ್ವಿ ಸ್ನೇಹಿತರೆ. ಈ ಚಿಕನ್ ಚಾಪ್ಸ್ ಅನ್ನೋದನ್ನು ನಾನು ಇಲ್ಲೇ ಫಸ್ಟ್ ಟೈಮ್ ನೋಡಿದ್ದು. ಚಿಕನ್ ಚಾಪ್ಸಲ್ಲಿ ಸ್ವಲ್ಪನೂ ಮೂಳೆ ಇಲ್ದಿರ ಇವರು ನಮಗೆ ಇಲ್ಲಿ ರೆಡಿ ಆದರೆ ಮಾಡಿಕೊಡ್ತಾರೆ ಸ್ನೇಹಿತರೆ. ಚಿಕನ್ 88ಅಲ್ಲಿ ಕೂಡ ಮೂಳೆ ಆದರೆ ಇರೋದಿಲ್ಲ. ಈ ಚಿಕನ್ ಚಾಪ್ಸ್ನ ಇವರು ಮೊದಲೇ ತಗೊಬಂದು ನೀಟಾಗಿ ನಮಗೆ ಹೆಂಗೆ ಬೇಕೋ ಹಂಗೆ ಕಟ್ ಮಾಡಿ ಇಟ್ಕೊಂಡಿದ್ದು, ನಂತರ ಇವರು ಇದನ್ನು ತವಾ ಮೇಲೆ ಇದನ್ನು ಫ್ರೈ ಮಾಡಿ ನಮಗೆ ತಂದು ಕೊಡ್ತಾರೆ ಸ್ನೇಹಿತರೆ. ಅದನ್ನೇ ಚಿಕನ್ ಚಾಪ್ಸ್ ಅನ್ನೋದು. ಸ್ವಲ್ಪನೂ ಮೂಳೆ ಅನ್ನೋದು ಇರೋದಿಲ್ಲ ಸ್ನೇಹಿತರೆ. ಟೇಸ್ಟ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ನನ್ನ ಲೈಫಲ್ಲೇ ಮೊದಲನೇ ಸಲ ಇಲ್ಲೇ ನಾನು ಚಿಕನ್ ಚಾಪ್ಸ್ನಾದರೆ ತಿಂದಿದ್ದು. ಟೇಸ್ಟ್ ಮಾತ್ರ ಎಕ್ಸಲೆಂಟಾಗಿತ್ತು. ಇನ್ನು ಚಿಕನ್ ಚಾಪ್ಸ್ ಜೊತೆಯಲ್ಲಿ ಚಿಕನ್ 88 ಕೂಡ ಇವರು ಇಲ್ಲಿ ಮಾಡಿಕೊಡ್ತಾರೆ. ಆ ಚಿಕನ್ 88 ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ನೋಡ್ತಾ ಇಲ್ಲ, ಇದು ಚಿಕನ್ ಚಾಪ್ಸ್, ಇದು ಚಿಕನ್ 88. ಚಿಕನ್ 88ಅಲ್ಲಿ ಕೂಡ ಮೂಳೆ ಅನ್ನೋದು ಇರೋದಿಲ್ಲ ಸ್ನೇಹಿತರೆ. ಸೊ ಆ ಥರ ಇವರು ರೆಡಿ ಆದರೆ ಮಾಡಿಕೊಡ್ತಾರೆ. ಇನ್ನು ಆ ಚಿಕನ್ 88 ಕೂಡ ಟೇಸ್ಟ್ ಮಾತ್ರ ಎಕ್ಸಲೆಂಟಾಗಿತ್ತು ಸ್ನೇಹಿತರೆ. ನಾನು ಆಗ್ಲಿಂದ ಅದನ್ನೇ ಹೇಳ್ತಾ ಇರೋದು. ಚಿಕನ್ 88 ಕೂಡ ಅವ್ರದ್ದೇ ಆದಂಥ ಓನ್ ಮಸಾಲೆ ಯೂಸ್ ಮಾಡೋ ಕಾರಣಕ್ಕೆ ಇಲ್ಲಿ ಈ ಒಂದು ಟೇಸ್ಟ್ ಆದರೆ ಬರುತ್ತೆ. ಸೊ ನಾವು ಹೋಗಿ ಅಲ್ಲಿ ತಿಂದಾಗ ನಮಗೆ ಆ ಒಂದು ವಿಷಯ ಗೊತ್ತಾಗುತ್ತೆ. ನಮಗೆ ಸ್ಪೈಸಿ ಬೇಕಂದರೆ ಸ್ಪೈಸಿಯಾಗಿ ಮಾಡಿಕೊಡ್ತಾರೆ, ನಾರ್ಮಲಾಗಿ ಬೇಕು ಅಂದರೆ ನಾರ್ಮಲಾಗಿ ಮಾಡಿಕೊಡ್ತಾರೆ ಸ್ನೇಹಿತರೆ. ನಾವು ಯಾವ ಥರ ಕೇಳಿದ್ರೆ ಆ ಥರ ನಮಗೆ ಈ ಒಂದು ಡಾಬಾದಲ್ಲಿ ನಮಗೆ ಮಾಡಿಕೊಡ್ತಾರೆ. ಇನ್ನು ಈ ಚಿಕನ್ ಚಾಪ್ಸ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ, ಅದಕ್ಕೆ ನೋಡಿ ಈಗ ನಾನು ಚಾಪ್ಸ್ನಾದರೆ ಟ್ರೈ ಮಾಡ್ತಾಯಿದ್ದೀನಿ. ಇದೇ ನೋಡಿ ಚಾಪ್ಸು. ಈ ಚಾಪ್ಸಲ್ಲೂ ಕೂಡ ಮೂಳೆ ಅನ್ನೋದು ಇರೋದಿಲ್ಲ ಸ್ನೇಹಿತರೆ. ಸೊ ಮೂಳೆ ಇಲ್ದಿರೇ ಅವರು ನಮಗೆ ಚಿಕನ್ ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ತವಾ ಮೇಲೆ ಫ್ರೈ ಮಾಡಿ ನಮಗೆ ತಂದು ಅದರ ಕೊಡ್ತಾರೆ ಸ್ನೇಹಿತರೆ. ಅದರ ಮೇಲೆ ಉಪ್ಪು ಖಾರ ಎಲ್ಲ ನೀಟಾಗಿ ಹಾಕಿ ತಂದು ಕೊಡ್ತಾರೆ. ಇನ್ನು ಅದೇ ಥರ ಈ ಒಂದು ಡಾಬಾದಲ್ಲಿ ಫಿಶ್ ಕೂಡ ಸಿಗುತ್ತೆ ಸ್ನೇಹಿತರೆ. ಫಿಶ್ ಫ್ರೈ ಸಿಗುತ್ತೆ ಮತ್ತು ಫಿಶ್ ಮಸಾಲೆ ಕೂಡ ಸಿಗುತ್ತೆ. ಸೊ ನಾವು ಇಲ್ಲಿ ಫಿಶ್ ಫ್ರೈನಾದರೆ ಆರ್ಡ್ರ್ ಮಾಡಿದ್ವಿ. ಈ ಚಿಕನ್ ಐಟಮ್ ಜೊತೆಯಲ್ಲೇ ಈ ಫಿಶ್ನಾದರೆ ಆರ್ಡ್ರ್ ಮಾಡಿದ್ವಿ ಸ್ನೇಹಿತರೆ. ಇಲ್ಲಿ ಇನ್ನೊಂದು ವಿಷಯ ಅಂದರೆ ಮಟನ್ ಐಟಮು ಈ ಡಾಬಾದಲ್ಲಿ ಏನೂ ಸಿಗೋದಿಲ್ಲ ಸ್ನೇಹಿತರೆ. ಓನ್ಲಿ ಚಿಕನ್ನು ಮತ್ತು ಫಿಶ್ ಐಟಮ್ ಮಾತ್ರ ಸಿಗುತ್ತೆ. ಅದಕ್ಕೆ ನಾವು ಇಲ್ಲಿ ಫಿಶ್ನಾದರೆ ಆರ್ಡ್ರ್ ಮಾಡಿದ್ವಿ. ಈ ಫಿಶ್ ಕೂಡ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿತ್ತು ಸ್ನೇಹಿತರೆ. ಮುಳ್ಳು ಕೂಡ ತುಂಬ ಅಂದರೆ ತುಂಬಾ ಕಡಿಮೆ ಇರುವಂಥ ಒಂದು ಫಿಶ್ನ ಇವರು ನಮಗೆ ತಂದು ಕೊಟ್ಟಿದ್ರು. ಸೊ ಬನ್ನಿ ಇವಾಗ ಅದನ್ನು ಕೂಡ ಟೇಸ್ಟ್ ಮಾಡೋಣ. ನೋಡಿ ಇಲ್ಲಿ ನೋಡ್ತಿರ್ಬೋದು ನೀವು, ಮುಳ್ಳು ಅಷ್ಟೊಂದು ಏನು ಇಲ್ಲ ಸ್ನೇಹಿತರೆ. ನೋಡಿ ನನ್ನ ಕೈಯಲ್ಲಿ ಗೊತ್ತಾಗ್ತಿದೆ, ಮುಳ್ಳು ಪೂರ್ತಿಯಾಗಿಲ್ಲ ಅಂತ ನಾನು ಹೇಳಲ್ಲ, ಬಟ್ ಮುಳ್ಳು ಜಾಸ್ತಿ ಇಲ್ಲ, ಸ್ವಲ್ಪ ಇದ್ದಾವೆ. ಆ ಮುಳ್ಳುಗಳನ್ನು ನಾವು ನೀಟಾಗಿ ಬಿಡಿಸ್ಕೊಂಡು ಈ ಒಂದು ಫಿಶ್ ಫ್ರೈನಾದರೆ ತಿನ್ನಬಹುದು ಸೇರಿದ್ರೆ. ನೀವು ಒಂದು ವೇಳೆ ಫಿಶ್ ಫ್ರೈ ಬೇಡ ಅಂದರೆ ಇಲ್ಲಿ ಫಿಶ್ ಮಸಾಲ ಕೂಡ ಮಾಡಿಕೊಡ್ತಾರೆ. ಸೊ ಅದು ಕೂಡ ನೀವು ತಿನ್ಬೋದು. ಅದೇ ಥರ ಇಲ್ಲಿ ಮಟನ್ ಐಟಮ್ ಆದರೆ ಸಿಗೋದಿಲ್ಲ ಸ್ನೇಹಿತರೆ. ಓನ್ಲಿ ಚಿಕನ್ನು ಮತ್ತು ಫಿಶ್ ಐಟಮ್ ಆದರೆ ಇಲ್ಲಿ ಸಿಗುತ್ತೆ. ಚಿಕನ್ ಮಾತ್ರ
ಮಾತ್ರ ಟೇಸ್ಟು ಎಕ್ಸಲೆಂಟಾಗಿರುತ್ತೆ. ಸೊ ನೀವು ಫ್ಯಾಮಿಲಿ ಜೊತೆಲಾದ್ರೂ ಬರ್ಬೋದು, ಫ್ರೆಂಡ್ಸ್ ಜೊತೆಲಾದ್ರೂ ಬರ್ಬೋದು, ಯಾರ ಜೊತೆಲಿ ಬಂದರೂ ಕೂಡ ಇಲ್ಲಿ ಕೂತ್ಕೊಂಡು ಆರಾಮಾಗಿ ತಿನ್ಬೋದು ಸ್ನೇಹಿತರೆ. ರೇಟ್ ಕೂಡ ಜಾಸ್ತಿ ಇರಲ್ಲ, ನಮ್ಮ ಬಜೆಟಲ್ಲಿ ಇಲ್ಲಾದರೆ ಬರ್ತವೆ. ನೋಡಿ, ನಾನು ಫಿಶ್ ಅಂದರೆ ಟ್ರೈ ಮಾಡ್ತೀನಿ. ಫಿಶ್ಶಿಗೆ ಕೂಡ ಸೂಪರಾಗಿ ಮಸಾಲೆ ಪದಾರ್ಥಗಳನ್ನೆಲ್ಲ ಉಪಯೋಗಿಸಿದ್ರೆ ಸಿಗುತ್ತೆ, ಅದಕ್ಕೆ ಅದು ಅಷ್ಟೊಂದು ಟೇಸ್ಟಾಗಿ ಬಂದಿತ್ತು ಅಂತ ನಾನು ಅಂದ್ಕೊತೀನಿ. ಸೊ ನೀವು ಸಹ ಈ ಒಂದು ಆಶಾ ಡಾಬಾ ಕಡೆ ಬಂದಾಗ ಅದನ್ನು ನೀವು ಸಹ ಟ್ರೈ ಆದರೆ ಮಾಡ್ಬೋದು ಸ್ನೇಹಿತರೆ. ಸೊ ಇಲ್ಲಿ 2 ಫಿಶ್ ತಗೊಂಡಿದ್ವಿ, ನನಗೊಂದು ನನ್ನ ಫ್ರೆಂಡಿಗೊಂದು, ನಾವಿಬ್ಬರೇ ಹೋಗಿದ್ದು ಸ್ನೇಹಿತರೆ. ಸೊ ನಮ್ಮಿಬ್ಬರಿಗೆ ಇಷ್ಟೊಂದು ಐಟಮ್ ಆದರೆ ಸರಿಯಿತ್ತು. ಇನ್ನು ಅದೇ ಥರ ಇಲ್ಲಿ ರೋಟಿ ಮತ್ತು ರೈಸ್ ಕೂಡ ಸಿಗುತ್ತೆ. ನೀವು ಬೇಕು ಅಂದ್ಕೊಂಡ್ರೆ ರೋಟಿ ಮತ್ತು ರೈಸ್ ತೆಗ್ಬೋದು. ನಾವು ರೋಟಿ ಮತ್ತು ರೈಸ್ನ ತಗೊಳಕ್ಕೆ ಹೋಗಿಲ್ಲ, ಯಾಕಂದರೆ ಇಬ್ಬರೇ ಇದ್ದಿದ್ದ ಕಾರಣಕ್ಕೆ ಇಷ್ಟು ನಮಗೆ ಸರಿ ಹೋಯ್ತು ಸ್ನೇಹಿತರೆ. ಸೊ ಅದಕ್ಕೆ ಮತ್ತೆ ನಾವು ರೋಟಿ ಮತ್ತು ರೈಸ್ನ ತಗೊಳಕ್ಕೆ ಹೋಗಿಲ್ಲ. ಫೈನಲ್ಲಾಗಿ ನಾವಿಬ್ಬರು ಸೇರಿಕೊಂಡು ಇಷ್ಟು ಐಟಮ್ ಮೊದಲನ್ನ ತಿಂದಾದರೆ ಮುಗಿಸಿದ್ದೀವಿ ಸ್ನೇಹಿತರೆ. ಆಗ್ತದೆ ಟೇಸ್ಟ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಆ ಒಂದು ಕಾರಣಕ್ಕೆ ನಾವೆಲ್ಲ ನೀಟಾಗಿ ತಿಂದು ಮುಗಿಸಿದ್ದೀವಿ. ಸೊ ನೀವು ಸಹ ನಿಮ್ಮ ಫ್ಯಾಮಿಲಿ ಜೊತೆಲಾಗಿರ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಲಿ ಹೋಗಿದ್ದಾಗ ಒಂದು ಸಲ ಹೋಗಿ ಇಲ್ಲಿಗೆ ಭೇಟಿ ಕೊಡಿ. ಸೊ ನಿಮಗೂ ಇಲ್ಲಿರುವಂಥ ಒಂದು ಟೇಸ್ಟ್ ಆದರೆ ಸಿಗುತ್ತೆ ಸ್ನೇಹಿತರೆ. ಇನ್ನು ಅದೇ ಥರ ಇಲ್ಲಿ ನೀಟ್ ಆ್ಯಂಡ್ ಕ್ಲೀನಾಗಿ ಕೂಡ ಇವರು ಮೇಂಟೈನ್ ಆದರೆ ಮಾಡಿದರೆ, ಸೊ ಮೇಂಟೈನ್ಗೇನು ತೊಂದರೆ ಇಲ್ಲ. ನೀವು ಅಲ್ಲಿ ಹೋದಾಗ ನಿಮಗೆ ಆ ಒಂದು ವಿಷಯ ಆದರೆ ಗೊತ್ತಾಗುತ್ತೆ. ನಾವು ಸಂಜೆ ಟೈಮಲ್ಲಿ ಆದರೆ ಹೋಗಿದ್ದೆ ಸ್ನೇಹಿತರೆ. ಮಧ್ಯಾಹ್ನ ಈ ಡಾಬಾ 1 ಗಂಟೆಗೆ ಓಪನ್ ಆಗುತ್ತೆ, ರಾತ್ರಿ 10 ಗಂಟೆ ಗಂಟ ಈ ಒಂದು ಡಾಬಾ ಆದರೆ ಓಪನ್ ಆಗುತ್ತೆ. ಒಂದು ಟೈಮಿಂಗ್ಸ್ ಹೆಚ್ಚು ಕಮ್ಮಿ ಆಗ್ಬೋದು, ಒಂದು ಅರ್ಧ ಗಂಟೆ ಆ ಕಡೆ ಆಗ್ಬೋದು, ಒಂದು ಅರ್ಧ ಗಂಟೆ ಈ ಕಡೆ ಆಗ್ಬೋದು. ಸೊ ನೀವು ಆ ಟೈಮಲ್ಲಿ ಯಾವಾಗಾದರೂ ಹೋಗಿ ಈ ಡಾಬಾದಲ್ಲಿ ಆದರೆ ಕೂತ್ಕೊಂಡು ಎಂಜಾಯ್ ಅದನ್ನು ಮಾಡ್ಬೋದು ಸ್ನೇಹಿತರೆ. ಸೊ ನಾನು ನನ್ನ ಫ್ರೆಂಡು ಇಷ್ಟೊತ್ತು ಇಲ್ಲಿ ತಿಂದು ಮುಗಿಸಿ ಈಗ ಆದರೆ ಹೊರಡ್ತಾ ಇದ್ದೀವಿ. ಫೈನಲಿ ನಾನು ಹೇಳೋದು ಒಂದು ವಿಷಯ ಏನಂದರೆ, ನೀವು ಫ್ಯಾಮಿಲಿ ಜೊತೆಯಲ್ಲಿ ಮುಳುಬಾಗಿಲು ಸುತ್ತಮುತ್ತ ಇದ್ದರೆ ನೀವು ಒಂದು ಒಳ್ಳೆ ಊಟನ ತಿನ್ನಬೇಕು ಅಂತ ನಿಮ್ಗೆ ಅನಿಸಿದ್ರೆ ಖಂಡಿತವಾಗ್ಲೂ ಈ ಒಂದು ನೀವು ಆಶಾ ಡಾಬಾಗಾದರೆ ಬರ್ಬೋದು ಸ್ನೇಹಿತರೆ. ಬೈಪಾಸ್ ರೋಡಲ್ಲಿ ಇರುತ್ತೆ. ಇನ್ನು ಟೇಸ್ಟ್ ಕೂಡ ಎಕ್ಸಲೆಂಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ನಿಮಗೆ ಆಶಾ ಡಾಬಾ ಬಗ್ಗೆ ಪೂರ್ತಿ ಡೀಟೇಲ್ಸ್ ಕೊಟ್ಟಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.